Let's use this. ಸೊ ಇದು ನಾವು ರೇಜ್ಗೋಸ್ಕರ ಎಲ್ಲರೂ ಇಲ್ಲಿ ಸೇರಿದ್ದೇವೆ. ರೇಜ್ ಅಂತ ಹೇಳಿದರೆ ರೀಸೆಂಟ್ ಅಡ್ವಾನ್ಸಸ್ ಇನ್ ಗೈನಕಾಲಜಿ ಆ್ಯಂಡ್ ಎಂಡೋಸ್ಕೋಪಿ. ಸೊ ಎಂಡೋಸ್ಕೋಪಿ ಅಂದರೆ ನೀವು ಕೇಳಿರ್ತೀರ, ಮಿನಿಮಲಿ ಇನ್ವೇಸಿವ್ ಸರ್ಜರಿ ಥರ, ಕೀ ಹೋಲ್ ಸರ್ಜರಿ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಈ ಸಲ ನಮ್ಮದು 25ನೇ ವರ್ಷದ ವಾರ್ಷಿಕೋತ್ಸವ. ಸೊ ಡಾಕ್ಟರ್ ಬಿ ರಮೇಶ್ ಅವರು, ಯಾರು ಫಸ್ಟ್ ಗೈನಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಕರ್ನಾಟಕದಲ್ಲಿ, ಅದನ್ನು ಫೇಮಸ್ ಮಾಡಿದವರು, ದೇಶದಾದ್ಯಂತ ಅದನ್ನು ನಮ್ಮ ಹೆಮ್ಮೆಯ ಸರ್ಜನ್ ಅಂತ ಹೇಳಬಹುದು. ಸೊ ಅವರು ಕಂಡಕ್ಟ್ ಮಾಡ್ತಾ ಇರೋಂಥ ಪ್ರೋಗ್ರಾಮ್ ಇದು. 2000 ಈ ಪ್ರೋಗ್ರಾಮ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ದೇಶದಾದ್ಯಂತ ಅಥವಾ ಇಂಟರ್ನ್ಯಾಷನಲಿ ವಿಶ್ವದಾದ್ಯಂತ ಗೈನಕಾಲಜಿಸ್ಟ್ ಸೇರ್ತಾರೆ. 400ಕ್ಕಿಂತ ಹೆಚ್ಚು ಗೈನಕಾಲಜಿಸ್ಟ್ ಈ ಕಾನ್ಫರೆನ್ಸಲ್ಲಿ ಭಾಗವಹಿಸಿದ್ದಾರೆ. ವರ್ಕ್ಶಾಪ್ಸ್ ನಡೆಯುತ್ತೆ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ನಡೆಯುತ್ತೆ, ಮತ್ತು ಲೈವ್ ಸರ್ಜರೀಸ್ ನಡೆಯುತ್ತೆ. ಸೊ ರೇರ್ ಕೇಸಸ್ ಏನಾದರೂ ಇದ್ದರೆ, ಅಥವಾ ಯಾರಿಗಾದರೂ ಹಣದ ಸಮಸ್ಯೆ ಇದ್ದರೆ, ನಾವು 30ಕ್ಕಿಂತ ಹೆಚ್ಚು ಸರ್ಜರೀಸ್ ಫ್ರೀ ಆಫ್ ಕಾಸ್ಟ್ ಮಾಡಿದ್ದೇವೆ ಈ ವರ್ಕ್ಶಾಪ್ನಲ್ಲಿ. ಅವರು ಎಕ್ಸ್ಪರ್ಟೀಸ್ ಬೇಕು ಆ ಥರ ಸರ್ಜರೀಸ್ ಮಾಡಬೇಕು ಅಂತ. ಸೊ ಏನಾದರೂ ಆಧುನಿಕವಾದದ್ದು ಏನಾದರೂ ಮೆಥಡ್ ಬಂದರೆ, ಅಥವಾ ಏನಾದರೂ ಹೊಸ ಟೆಕ್ನಾಲಜಿಗಳಿದ್ದರೆ, ಸೊ ಎಲ್ಲನೂ ಈ ಕಾನ್ಫರೆನ್ಸ್ ಮೂಲಕ ನಾವು ಗೈನಕಾಲಜಿಸ್ಟ್ ಜೊತೆ ಹಂಚ್ಕೊಳ್ತೇವೆ. ಆಮೇಲೆ ಲೆಕ್ಚರ್ಸು ಇರುತ್ತೆ. ತುಂಬ ಎಕ್ವಿಪ್ಮೆಂಟ್ಸ್, ಹೊಸದೇನಾದರೂ ಎಕ್ವಿಪ್ಮೆಂಟ್ಸ್ ಬಂದರೆ ಅದು ಕೂಡ ಗೈನಕಾಲಜಿಸ್ಟ್ ಬಂದು ಪರ್ಚೇಸ್ ಮಾಡಬಹುದು. ಇದರಲ್ಲಿ ಅವ್ರಿಗೆ ಕೂಡ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಸಿಗುತ್ತೆ. ತುಂಬ ವಿಷಯಗಳನ್ನ ಕಲ್ತ್ಕೊಳ್ತಾರೆ ಈ ಕಾನ್ಫರೆನ್ಸಲ್ಲಿ ಜನ ಬಂದುಬಿಟ್ಟು. ಸ್ಪೆಷಲ್ ಇರುತ್ತೆ ಇವಾಗ? ಸ್ಪೆಷಲ್ ಅಂತ ಹೇಳಿದರೆ, ನಾನು ಹೇಳಿದ್ನಲ್ಲ, ಸರ್ಜರೀಸಲ್ಲಿ ಏನಾದರೂ ನಾವು ಸ್ಪೆಷಲ್ ಏನಾದರೂ ಟ್ರೀಟ್ಮೆಂಟ್ ಬೇಕಾಗಿದ್ದರೆ, ಅಕಸ್ಮಾತ್ ಕೆಲವೊಬ್ಬರಿಗೆ ಯೋನಿ ಮಾರ್ಗ ಸರಿಯಾಗಿ ಡೆವಲಪ್ ಆಗ್ತಾ ಇರಲ್ಲ, ಅಥವಾ ಎಂಡೋಮೆಟ್ರಿಯೋಸಿಸ್ ಸಿವಿಯರ್ ಕೇಸಸ್ ಇರುತ್ತೆ, ಅವ್ರಿಗೆ 2-3 ಸಲ ಆಪ್ರೇಷನ್ ಆಗಿರುತ್ತೆ, ಯಾರಿಗೂ ಮಾಡದೆ ಅಂತಾರಂಥದ್ದು, ಅಥವಾ ಗರ್ಭಕೋಶ ಪೂರ್ತಿ ಜಾರುತ್ತೆ. ನಾವು ಕರ್ನಾಟಕದ ಜನರಿಗೆ ಈ ವ್ಯವಸ್ಥೆಯನ್ನು ಮಾಡಿದ್ದು. ಬಟ್ ಯಾರು ಆಪ್ರೇಷನ್ ಅಥವಾ ಎಲ್ಲರೂ ಡೆಲಿಗೇಟ್ಸು ಮತ್ತು ಇದು ಬಂದಿದ್ರು, ದೇಶದಲ್ಲ, ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ಮತ್ತು ಯಾರು ರಿನೌಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸ್ ಇರ್ತಾರೆ, ಅವ್ರು ಬಂದು ಜನರಿಗೆ ಕೊಡೋಂಥದ್ದು ಈ ವರ್ಕ್ಶಾಪ್ಸಲ್ಲಿ. ಎಷ್ಟು ದಿನ ಇರುತ್ತೆ? 3 ದಿನ ಇರುತ್ತೆ. ಡಾಕ್ಟರ್ ಪ್ರಿಯಾ SP ಪಾಟೀಲ್. ನಾನು ಅಲ್ಟಿಯಸ್ ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. See, this is as per September 1st. So 10 days. So this is the time billing will happen. ನಿಮ್ಮನ್ನು ಪುರಸ್ಕಾರ ಬನ್ನಿ. ಗೊತ್ತಿದ್ರಾ? ಎಕ್ಸ್ಪೀರಿಯನ್ಸ್. he